ಮಹಾಪುರುಷರ ಮೇಲೆ, ಬಸವಾದಿ ಶರಣರ ಮೇಲೆ ಸದಾ ಆತನ ದಯ ಮತ್ತು ಶಾಂತಿ ಸದಾ ವರ್ಷಿಸುತ್ತಿರಲಿ ಅಂತ ಹೇಳುತ್ತಾ, ದೇಶ ಬಾಂಧವರೇ, ಇಂದು ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮಹಾನ್ ಚಾರಿತ್ರ್ಯವಂತರು, ಮಾನವತಾವಾದಿ, ಮಾನವ ಕುಲದ ವಿಮೋಚಕ. ಈ ಶೀರ್ಷಿಕೆಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆಯು ರಾಜ್ಯಾದ್ಯಂತ ಪ್ರತಿ ವರ್ಷವೂ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮದ ಅಂಗವಾಗಿ ಅಭಿಯಾನವನ್ನು ಹಮ್ಮಿಕೊಂಡು ದೇಶ ಬಾಂಧವರ ಮುಂದೆ ಏನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಸಮಸ್ತ ಮಾನವ ಕುಲಕ್ಕೆ ಓಗೊಟ್ಟರು ಅನ್ನುವಂಥ ಪ್ರಶ್ನಾರ್ಥಕ ಚಿಹ್ನೆಯನ್ನು, ಆ ಚಿಹ್ನೆಗೆ ಉತ್ತರಿಸುವ ಪ್ರಯತ್ನ ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆ ದೇಶವ್ಯಾಪ್ತಿ ಸುಮಾರು 75 ವರ್ಷಗಳಿಂದ ಮಾಡ್ತಾ ಬಂದಿದೆ. ಆದರೆ ಇತ್ತೀಚೆಗೆ ತಮ್ಮ ಊರು ದೇವರ ಹಿಪ್ಪರಿಗೆಯಲ್ಲಿ ಈ ಕೆಲಸವನ್ನು ಮಾಡಲಿಕ್ಕೆ ಅಲ್ಲಾಹನು ನಮಗೆ ಸಮಕ್ಷ ತಮ್ಮ ಮುಂದೆ ತಿಳಿಸಿದ್ದಾನೆ. ದೇಶ ಬಾಂಧವರೇ, ಪ್ರವಾದಿ ಎಂದಾಕ್ಷಣ ಅನ್ಯ ಧರ್ಮೀಯರಿಗೆ ತಕ್ಷಣ ಹೊಳೆಯುವುದು ಮುಸಲ್ಮಾನರ ಧರ್ಮ ಸಂಸ್ಥಾಪಕರು ಅನ್ನೋದು ತಕ್ಷಣ ಹೊಳೆಯುತ್ತದೆ. ಬಾಂಧವರೇ, ಪ್ರವಾದಿ ಅನ್ನುವ ಶಬ್ದದಲ್ಲಿಯೇ ಬಹಳ ಅರ್ಥ ಅಡಗಿದೆ ಅಲ್ಲ. ಪ್ರ ಅನ್ನುವ ಶಬ್ದವನ್ನು ಸರಿಸಿ ತಾವು ಉಚ್ಚರಿಸುವುದಾದರೆ ಹೇಳಿ ನೋಡಿ. ವಾದ, ವಾದಿ, ಅದಕ್ಕೆ ಪ್ರ ಮತ್ತೆ ಹೇಳಿ ಉಚ್ಚರಿಸಿ. ಪ್ರವಾದಿ, ವಾದ, ವಾದಿ, ಪ್ರವಾದಿ. 6ನೇ ಶತಮಾನದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮಕ್ಕಾ ಪಟ್ಟಣದ ನಿವಾಸಿಗಳ ಮುಂದೆ ವಾದ ಮಾಡಿದರು, ಹೇಳಿದರು, ಜನರೊಂದಿಗೆ ವಾದಿಸಿದರು. ಹೇ ಜನರೇ, ನಿಮ್ಮನ್ನು, ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದಂತಹ ಪ್ರಭುವಿನ ಕರೆಗೆ ಓಗೊಡುತ್ತಿದ್ದೇನೆ. ಆತನನ್ನು ಭಯಪಡಿರಿ, ಆತನ ಕರೆಗೆ ಶರಣಾಗಿರಿ ಅಂತ ಹೇಳ್ತಾ ಈ ಒಂದು ವೇದವಾಕ್ಯವನ್ನ ಘೋಷಿಸಿದರು. ಲಾ ಇಲಾಹ ಇಲ್ಲಲ್ಲಾಹು ಮುಹಮ್ಮದು ರಸೂಲುಲ್ಲಾ. ಒಬ್ಬನೇ ದೇವರು, ಲಾ ಇಲಾಹ ಇಲ್ಲಲ್ಲಾ, ಅವನ ಹೊರತು ಬೇರೆ ದೇವರು ಈ ಜಗತ್ತಿಗೆ ಇಲ್ಲ. ಅಲ್ಲಾ ಅನ್ನೋ ಪದವು ಕೇವಲ ಮುಸಲ್ಮಾನರು ಪ್ರವಾದಿಯವರು ಬಂದಾದ ನಂತರ, ಪವಿತ್ರ ಕುರಾನ್ ಅವತೀರ್ಣಗೊಂಡ ನಂತರ ಉಚ್ಚರಿಸುತ್ತಿರುವಂತಹ ಪದವಲ್ಲ. ಇದು ಅಂದು ಮಕ್ಕಾದ ನಿವಾಸಿಗಳು ಪ್ರವಾದಿಯಾಗಿ ನಿಯುಕ್ತಿಗೊಳ್ಳುವುದಕ್ಕಿಂತಲೂ ಮುಂಚೆ ಅಲ್ಲಾಹ ಎಂಬ ಪದದಿಂದನೇ ದೇವರಿಗೆ ಅಭಿಸಂಬೋಧಿಸುತ್ತಿದ್ದರು. ಹೇಗೆ ನಾವು ಇಲ್ಲಿ ದೇಶ ಬಾಂಧವರು ದೇವರು ಅಂತ ಕರೆಯುತ್ತೇವೆ, ಹಾಗೆಯೇ ಅಲ್ಲಾಹ ಅನ್ನುವುದು ಮಕ್ಕಾದ ನಿವಾಸಿಗಳು 360 ಮೂರ್ತಿಗಳನ್ನು ಇಟ್ಟು ಪೂಜಿಸುವಂತಹ ಎಲ್ಲ ದೇವರ ಹೆಸರುಗಳು ಭಿನ್ನ ಭಿನ್ನವಾಗಿದ್ದರೂ ಸಾಮೂಹಿಕವಾಗಿ ಅಲ್ಲಾಹ ಅಂತಾನೆ ಕರೆಯುತ್ತಿದ್ದರು. ಹಾಗಾಗಿ ಪ್ರವಾದಿಯವರು ವಾದಿಸ್ತಾ ಇದ್ದರು, ಹೇ ಜನರೇ, ಹೇ ನಿಮ್ಮ ಪೂರ್ವಿಕರು ಮತ್ತು ನಮ್ಮನ್ನು ಸೃಷ್ಟಿಸಿರುವಂತಹ ಪ್ರಭುವನ್ನ ಭಯಪಡಿರಿ. ಆತನು ಜಗತ್ತಿಗೆ ಒಬ್ಬನೇ, ಏಕಂ ಬ್ರಹ್ಮ, ದ್ವಿತೀಯ ನಾಸ್ತೆ, ನೇಹ ನಾಸ್ತೆ ಕಿಂಚನ. ಒಬ್ಬನೇ ದೇವರು, ಎರಡನೇದವನು ಇಲ್ಲ, ಸ್ವಲ್ಪವೂ ಇಲ್ಲ. ನ ತಸ್ಯ ಪ್ರತಿಮಾ ಅಸ್ತೆ, ಅವನಿಗೆ ಯಾವುದೇ ಆಕಾರ ಇಲ್ಲ. ಅದನ್ನೇ ಪ್ರವಾದಿಯವರು ಹೇಳಿದರು. ಪವಿತ್ರ ಕುರಾನಿನ ಸೂಕ್ತ ಹೇಳ್ತಾ ಇದೆ, ಕುಲು ಅಲ್ಲಾಹು ಅಹದ್ ಅಲ್ಲಾಹು ಸಮದ್ ಲಮ್ ಯಲಿದ್ ವಲಂ ಯೂಲದ್ ವಲಂ ಯಕುಲ್ ಲಹು ಕುಫುವನ್ ಅಹದ್. ಯಾಕೆ ಇವತ್ತು ನಾವು ಏಕ ಕುಲ ಏಕ ದೈವ, ನಮ್ಮೆಲ್ಲರ ಪಿತ
ಆದಮ್, ಅದನ್ನೇ ಋಗ್ವೇದ ವೇದಗಳಲ್ಲಿ ಹೇಳಿರುವುದು ಮನು. ನಾವೆಲ್ಲರೂ ಆ ಆದಮನ ಸಂತತಿಗಳು. ದೇಶದ ನೆಲದಲ್ಲಿ ರೇಖೆಗಳನ್ನು ಎಳೆದು ನಾವು ಭಿನ್ನ ಭಿನ್ನ ರಾಷ್ಟ್ರಗಳಾಗಿ ಸೂಚಿಸಿಕೊಂಡು ಬದುಕುತ್ತಿರಬಹುದು. ವರ್ಣಗಳಲ್ಲಿ ಭಿನ್ನತೆ, ಭಾಷೆಗಳಲ್ಲಿ ಭಿನ್ನತೆ, ಸಂಸ್ಕೃತಿಯಲ್ಲಿ ಭಿನ್ನತೆ, ಎಲ್ಲವೂ ಭಿನ್ನತೆ ಇದ್ದರೂ ಕೂಡ ನಾವು ಏಕಕುಲ ಏಕದೈವದವರು. ಆದರೆ ಕಚ್ಚಾಡ್ತಾ ಇದ್ದೇವೆ, ಕಂದಕಗಳನ್ನು ಸೃಷ್ಟಿಸಿಕೊಂಡಿದ್ದೇವೆ, ಪರಸ್ಪರ ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿಸಿಕೊಂಡಿದ್ದೇವೆ, ದ್ವೇಷ ಮನೋಸ್ಥಿತಿಯನ್ನ ಹರಡಿಕೊಂಡಿದ್ದೇವೆ.